ಸಭೆ ಒಳಗಡೆ ಯಾರೇ ಬರಲಿ, ಅವನ ಬಡವನಾಗ್ಲಿ ಐಶ್ವರ್ಯವಂತನಾಗ್ಲಿ, ಎಲ್ಲರಲ್ಲಿಯೂ ದೇವರು ವಾಸ ಮಾಡುತ್ತಾನೆ. ಎಲ್ಲರ ಮೇಲೆಯೂ ಇರುವವನು ಒಬ್ಬನೇ ಆಗಿದ್ದಾನೆ. ಎಲ್ಲರಿಗಿರುವಂತ ಒಂದೇ ಒಂದು ನಿರೀಕ್ಷೆ, ಯೇಸು ಸ್ವಾಮಿ ಅತಿ ಬೇಗನೆ ಬರುತ್ತಾನೆ. ನಮಗಿಲ್ಲಿರುವಂತ ಒಂದೇ ಒಂದು ಭರವಸೆ ಏನು? ಯೇಸು ಸ್ವಾಮಿ ಇರುವ ಸ್ಥಳದಲ್ಲಿ ನಾವು ಅಲ್ಲೇ ಕಾಣಲ್ಪಡುತ್ತೇವೆ ಎನ್ನುವುದೇ ನಮಗಿರುವಂತ ಭರವಸೆ. ಈ ಒಂದು ತನ ಎನ್ನುವುದು ಯಾವಾಗ ಸಭೆಯಲ್ಲಿ, ಸಭೆ ವಿಶ್ವಾಸಿಗಳಲ್ಲಿ ಬಿಟ್ಟು ಹೋಗ್ತದೋ ಆಗ್ಲೇ ನಾವು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಒಳಗಡೆ ಕುಚೋದ್ಯಕಾರರು ಬೇಡದಿರುವಂತ ನಿರೀಕ್ಷೆ, ಬೇಡದಿರುವಂತ ಮಾರ್ಗ, ಬೇಡದಿರುವ ಚಿಂತೆಯನ್ನ ಸಭೆಯೊಳಗಡೆ ತಂದು ಅವರು ಸಭೆಯನ್ನ ಮುರಿಯುತ್ತಾ ಇದ್ದಾರೆ ಎಂದು. ಅವರ ಕುರಿತಾಗಿ ಯೂದನು ತಾನು ಹೇಳ್ತಾನೆ, ಅವರು ಯಾರು? ಅವರು ಪ್ರಾಕೃತ ಮನುಷ್ಯನಾಗಿದ್ದಾನೆ ಎಂಬುದಾಗಿ. ಪ್ರಾಕೃತ ಮನುಷ್ಯನ ಸ್ವಭಾವ ಏನು? ಅವನು ದೇವರ ಕಾರ್ಯವನ್ನ ಬೇಡ ಎನ್ನುವವನು.